ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯದ ಹಣ ಎಷ್ಟು ತಿಂಗಳ ಬಾಕಿ ಇದೆ, ಸೊ ಅನ್ನಭಾಗ್ಯದ ಹಣ ನಿನ್ನೆ ಹಾಕಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಸೊ ಅದೇ ರೀತಿಯಾಗಿ ನೀವು ಸಹ ಅನ್ನಭಾಗ್ಯದ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಬರ್ದೇ ಇರ್ತಕ್ಕಂಥವ್ರಿಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರಾ ಅಂತವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಸಹ 10 kg ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದರೆ 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇನ್ನು 5 kg ಅಕ್ಕಿ ಬದಲಿಗೆ ಹಣವನ್ನು ಹಾಕ್ತಾ ಇದ್ದಾರೆ. ಒಬ್ಬರಿಗೆ 170 ರೂಪಾಯಿ ಥರ ಆಗ್ತಾ ಇದ್ದಾರೆ. ಇನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ ರೀತಿಯಾಗಿ 4 ತಿಂಗಳ ಅನ್ನಭಾಗ್ಯದ ಹಣ ಬಾಕಿ ಇದೆ. ಸೊ ನಿನ್ನೆ ಸಂಜೆ 7:51ಕ್ಕೆ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯದ ಹಣ ಬಂದಿದೆ. ಸೊ ಇಲ್ಲಿ ನೀವು ಸ್ಕ್ರೀನ್ ಶಾಟನ್ನು ನೋಡ್ಬೋದು ಸ್ನೇಹಿತರೆ. ನಿಮಗೂ ಸಹ ಬಂದಿರ್ಬೋದು, ಆದರೆ ನಾವು DBT ಅಲ್ಲಿ ಚೆಕ್ ಮಾಡಿದಾಗ ಅದು ತೋರಿಸೋದಿಲ್ಲ, DBT ಅಲ್ಲಿ ತೋರಿಸ್ತಾ ಇಲ್ಲ. ಅದು ಅಪ್ಡೇಟ್ ಆಗೋದಕ್ಕೆ 1 ವಾರ ಅಥವಾ 10 ಡೇಸ್ ಟೈಮ್ ತಗೊಳುತ್ತೆ. ಹಾಗಾಗಿ ನಿಮ್ಮ ಅಕೌಂಟ್ಗೆ ಏನಾದರೂ ನೀವು ಮೊಬೈಲ್ ನಂಬರನ್ನು ಕೊಟ್ಟಿದ್ರೆ ನಿಮಗೆ ಈ ರೀತಿಯಾಗಿ ಮೆಸೇಜ್ ಬಂದಿದೆ ಅಂತ ಹೇಳ್ಬಿಟ್ಟು. ಒಂದು ವೇಳೆ ಅಕೌಂಟ್ಗೆ ಮೊಬೈಲ್ ನಂಬರ್ ಕೊಡದೇ ಇರತಕ್ಕಂಥವ್ರು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಸ್ನೇಹಿತರೆ. ನನಗೆ ಬಂದ್ಬಿಟ್ಟು ನಿನ್ನೆ ಸಂಜೆ 13/2/2025 7:51ಕ್ಕೆ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯದ ಹಣ 510 ರೂಪಾಯಿ ಬಂದಿದೆ. ಇನ್ನು ಎಷ್ಟು ತಿಂಗಳ ಅನ್ನಭಾಗ್ಯದ ಹಣ ಬಾಕಿ ಇದೆಯಪ್ಪ ಅಂತ ಅಂದರೆ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳ ಅನ್ನಭಾಗ್ಯದ ಹಣ ಇದೆ. ಇನ್ನು ಈ ತಿಂಗಳು ಕಳೆದ್ರೆ ಮತ್ತೆ 4 ತಿಂಗಳಾಗುತ್ತೆ. ನಿಮಗೂ ಸಹ ಅನ್ನಭಾಗ್ಯದ ಹಣ ಬಂದಿರುತ್ತೆ. ಸೊ ಯಾರಿಗೆಲ್ಲ ಅನ್ನಭಾಗ್ಯದ ಹಣ ಬಂದಿದೆ ಅವರು ನಿಮ್ಮ ಡಿಸ್ಟಿಕ್ ಹೆಸರನ್ನು ಹಾಕ್ಬಿಟ್ಟು ಅನ್ನಭಾಗ್ಯದ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಆಗ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಕೆಲವರಿಗೆ ಬಂದಿರೋದಿಲ್ಲ ಅಂಥವ್ರಿಗೆ 3 to 4 ಡೇಸ್ ಒಳಗಡೆ ಅವ್ರಿಗೂ ಸಹ ಅನ್ನಭಾಗ್ಯದ ಹಣ ಬರುತ್ತೆ. ವೆಯ್ಟ್ ಮಾಡಬೇಕಷ್ಟೇ. ಸೊ ಯಾರ್ಯಾರಿಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಬರ್ದೇ ಇರ್ತಕ್ಕಂಥವ್ರು ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ.